Hello everyone, welcome to Sanmargaha classes. Next question from The Enchanted Pool. What is the moral of The Enchanted Pool? The Enchanted Pool ಅನ್ನುವಂತ ಸ್ಟೋರಿಯ ನೀತಿ ಏನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ. The moral of The Enchanted Pool is that following dharma is essential and will lead to success and good fortune. ಧರ್ಮವನ್ನ ನೀವು ಫಾಲೋ ಮಾಡಿದ್ರೆ, ಧರ್ಮದ ದಾರಿಯಲ್ಲಿ ನಡೆದರೆ, ಧರ್ಮ ಮೀನ್ಸ್ ನಾಟ್ ಎನಿ ರಿಲಿಜಿಯನ್ ಆರ್ ಕಾಸ್ಟ್. ಓಕೆ, ಸೊ ದ ಪಾತ್ ಯು ಸೆಲೆಕ್ಟ್ ಇಸ್ ಧರ್ಮ, ದ ಗುಡ್ ಪಾತ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಇನ್ ಯುವರ್ life, that is called as dharma. Okay, so if you follow dharma, it will lead to your success and good fortune. How you can see in this chapter how Yudhishthira followed dharma ಅಲ್ವಾ. ಸೊ ಯುಧಿಷ್ಠಿರನು ಹೇಗೆ ಧರ್ಮದ ದಾರಿಯಲ್ಲಿ ನಡೆದು ಯಶಸ್ಸನ್ನು ಗಳಿಸ್ತಾನೋ ಅದೇ ರೀತಿ ನೀವು ಧರ್ಮದ ದಾರಿಯಲ್ಲಿ ನಡೆದರೆ ನಿಮಗೆ ಯಶಸ್ಸು ಸಿಗತ್ತೆ. We must follow social norms and rules and warnings like those from Yudhishthira. Yaksha must be taken seriously. ಯಕ್ಷನು ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೋ ಈ ಒಂದು ಪಾಠದಲ್ಲಿ, ದ ಎನ್ಚಾಂಟೆಡ್ ಪೂಲ್ ಅನ್ನುವಂತ ಪಾಠದಲ್ಲಿ, ಅದೇ ರೀತಿ ಸಮಾಜವು, ಜೀವನವು ನಮಗೆ ಕೆಲವೊಂದು ನೀತಿ ನಿಯಮಗಳನ್ನ ಹಾಕಿಕೊಟ್ಟಿದೆ ಅಲ್ವಾ ಮಕ್ಕಳೇ. ಸೊ ದೇರ್ ಆರ್ ಸೋಷಿಯಲ್ ನಾರ್ಮ್ಸ್, rules and regulations. Okay, so in the path of our life there will be some warnings at some point. We have to listen to those warnings and lead our life according to that. So ಈ ಒಂದು ಎಚ್ಚರಿಕೆ, ಜೀವನವು ನಮಗೆ ಕೊಡುವಂತಹ ಎಚ್ಚರಿಕೆಯನ್ನ ಗಮನಿಸಿ ಅದರ ಪ್ರಕಾರ ನಾವು ನಮ್ಮ ಜೀವನವನ್ನ ನಡೆಸಿದರೆ, ಸಾಮಾಜಿಕ ಬದ್ಧತೆಗೆ ಒಳಗಾಗಿ ಧರ್ಮವನ್ನ ಪರಿಪಾಲನೆ ಮಾಡಿದರೆ ನಮಗೆ ಯಶಸ್ಸು ಕಟ್ಟಿಟ್ಟ ವೃತ್ತಿ ಅನ್ನುವಂಥದ್ದು ಈ ಒಂದು ಲೆಸನ್ನ ಪಾಠದ ನೀತಿ ಮಕ್ಕಳೇ. ಓಕೆ, ಸೊ ಹೇಗೆ ಯಕ್ಷನು ಎಚ್ಚರಿಕೆಯನ್ನ ಕೊಡ್ತಾನೋ, ಪಾಂಡವರು ಯುಧಿಷ್ಠಿರನನ್ನ ಬಿಟ್ಟು ಬೇರೆ ಯಾವ ಪಾಂಡವರು ಯಕ್ಷನ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಲ್ವಾ. ಸೊ ಹೇಗೆ ಅವರು ಲೈಫ್ ಅಲ್ಲಿ ಸಫರ್ ಆಗ್ತಾರೆ, ಹೇಗೆ ಅವರು ತಮ್ಮ ಜೀವವನ್ನ ಕಳ್ಕೊತಾರೆ, ಅದೇ ರೀತಿ ಯಾವಾಗ ಯುಧಿಷ್ಠಿರನು ಆತನ ಮಾತನ್ನ ಪಾಲಿಸ್ತಾನೋ ಆದ ಮಾತಿನಿಂದಾಗಿ ಎಲ್ಲ ತಮ್ಮ ಅಣ್ಣ ತಮ್ಮಂದಿರನ್ನ ಆತ ಬದುಕಿಸ್ಕೊಳ್ತಾನೆ. ಓಕೆನಾ. ಸೊ ನಾವು ಈ ಯಕ್ಷನು ಕೊಟ್ಟಂತಹ ಎಚ್ಚರಿಕೆಯನ್ನ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂತ ಎಚ್ಚರಿಕೆಗಳನ್ನ ಕೇಳಿಕೊಂಡು ಪಾಲಿಸಿಕೊಂಡು ಬಂದರೆ ನಮ್ಮ ಜೀವನ ಯಶಸ್ವಿ ಆಗತ್ತೆ ಅನ್ನುವಂತಹ ಮಾರಲ್ ಈ ಒಂದು ಎನ್ಚಾಂಟೆಡ್ ಪೂಲ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.